ಅಷ್ಟೊಂದು ಅಡುಗೆ ಮಾಡ್ತೀರಾ, ಸ್ಟವ್ನ ಎಲ್ಲ ಬರ್ನರಲ್ಲೂ ಅಡುಗೆ ಪ್ಯಾರ್ಲಲ್ಲಿ ನಡೀತಿರುತ್ತೆ, ಹೆಂಗ್ ಮಾಡ್ತೀರಾ ಅನ್ನೋದಕ್ಕೆ ಇಲ್ಲಿದೆ ಆನ್ಸರ್. ನಿನ್ನೆ ಮನೇಲಿ ಎಲ್ಲರೂ ಚಿಕನ್ ಬಿರಿಯಾನಿ ಎಂಜಾಯ್ ಮಾಡಿದ್ರಿಂದ ಇವತ್ತು ಸ್ವಲ್ಪ ಮೈಲ್ಡ್ ಶಾಕಾಹಾರಿ ಅಡುಗೆ. ಹೀಗೆ ಒಂದ್ ದಿವಸ ಮಸಾಲೆದಾರ್ ಅಡುಗೆ, ಒಂದ್ ದಿವಸ ಮೈಲ್ಡ್ ಅಡುಗೆ, ಒಂದ್ ದಿವಸ ಫ್ಯಾನ್ಸಿ ಅಡುಗೆ, ಒಂದ್ ದಿವಸ ಟ್ರೆಡಿಷನಲ್ ಅಡುಗೆ ಅಂತ ನಮ್ಮ ಲೈಫ್ ಜೊತೆ ನಮ್ಮ ಊಟನು ಸಖತ್ತಾಗಿ ಬ್ಯಾಲೆನ್ಸ್ ಮಾಡ್ತೀವಿ. ಬೆಳಗ್ಗೆ ಎದ್ಬಿಟ್ಟು ಏನಪ್ಪಾ ಅಡುಗೆ ಮಾಡೋದು ಅನ್ನೋ $1 million ಪ್ರಶ್ನೆ ಬರಬಾರ್ದು ಅಂದ್ರೆ ರಾತ್ರಿ ಮಲಗಕ್ ಮುಂಚೆ ಸೈಂಟಿಸ್ಟ್ ರೇಂಜ್ ಅಲ್ಲಿ ಬೆಳಗ್ಗೆಗಿದು, ಮಧ್ಯಾಹ್ನಕ್ಕಿದು, ರಾತ್ರಿಗಿದು ಅಂತ ಪ್ಲಾನಿಂಗ್ ಮಾಡ್ಕೊಂಡು ಮಲ್ಕೋಬೇಕಾಗತ್ತೆ. ನನ್ನ ಪ್ಲಾನಿಂಗ್ ಪ್ರಕಾರ ಇವತ್ತು ಚಪಾತಿ, ಬದನೆಕಾಯಿ ಕರಿ, ಹೆಸರುಕಾಳು ಸಾರು, ಹೆಸರುಕಾಳು ಕ್ಯಾಬೇಜ್ ಪಲ್ಯ, ಅನ್ನ, ಬೇಕಿದ್ರೆ ಮುದ್ದೆ ಮಾಡ್ಕೋಣ ಅಂತ ಅನ್ಕೊಂಡಿದ್ದೆ. ಫಸ್ಟ್ ಕುಕ್ಕರ್ ಅಲ್ಲಿ ಹೆಸರು ಕಾಳನ್ನ ಕೂಗ್ಸಕ್ ಇಟ್ಬಿಟ್ಟೆ. ಎಣ್ಗಾಯಿ ತರನೇ ಮಾಡ್ತಾ ಇರೋ ಈ ಬದನೆಕಾಯಿ ಕರಿಗೆ ಮಸಾಲೆ, ಕಡ್ಲೆಕಾಯಿ, ಹುಚ್ಚೆಳ್ಳು, ಕೊಬ್ಬರಿ ಎಲ್ಲ ರೆಡಿ ಮಾಡ್ಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಂಡು, ಇನ್ನೊಂದ್ ಕಡೆ ಪ್ಯಾರ್ಲಲ್ಲಿ ಆನಿಯನ್ ಕಟ್ ಮಾಡ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಡು, ಎಲ್ಲ ಮಸಾಲೆ ಆದಮೇಲೆ ಈ ಕಡೆ ಕುಕ್ಕರು ಕೂಗ್ಬಿಡ್ತು, ಕರಿ ಎಲ್ಲ ರೆಡಿನೂ ಆಯ್ತು. ಇನ್ನದು ನೀಟಾಗಿ ಕುಕ್ ಆಗ್ಬೇಕಷ್ಟೆ. ಈಗ ಒಂದ್ ಬರ್ನರ್ ಅಲ್ಲಿ ಸಾರು, ಇನ್ನೊಂದ್ ಬರ್ನರ್ ಅಲ್ಲಿ ಪಲ್ಯ ಒಗ್ಗರಣೆ ರೆಡಿ ಆಗ್ತಾ ಇದೆ. ಒಂದ್ ಕಡೆ ಟಕ 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 ಅಂತ ಕಟ್ಟಿಂಗು, ಇನ್ನೊಂದ್ ಕಡೆ ಕುಕ್ಕಿಂಗು ಪ್ಯಾರ್ಲಿ ನಡೀತಾ ಇರುತ್ತೆ. ಇವತ್ತು ಮಟ್ಟಿಗೆ ಅಷ್ಟ್ ಲೆವೆಲ್ ಆಫ್ ಟ್ರೈನಿಂಗು, ಎಕ್ಸ್ಪೀರಿಯನ್ಸ್ ಎಲ್ಲ ಆಗ್ಬಿಟ್ಟಿದೆ. ಪಲ್ಯ ರೆಡಿ ಮಾಡಿ ಸಾರ್ಗೊಂದು ತುಪ್ಪದ ಒಗ್ಗರಣೆ ಕೊಟ್ಟಿದ್ದಕ್ಕೆ ಮೇನ್ ಅಡಿಗೆಗಳೆಲ್ಲ ಮುಗ್ದೋಯ್ತು. ಇನ್ನ ಚಪಾತಿ ಮಾಡೋದು, ಜೊತೆಗೆ ಸ್ಯಾಲಡ್ ಕಟ್ಟಿಂಗು ಎಲ್ಲ ಮಾಡ್ಕೊಂಡಾಯ್ತು. ನಮ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಚಪಾತಿ. ಮನೆಯಿಂದ ಫಸ್ಟ್ ಹೊರಗಡೆ ಹೋಗೋಳು ಉನ್ನತಿ, ಅವಳಿಗೆ 7:45ಗೆ ಸ್ಕೂಲು. ಲಂಚ್ ಬಾಕ್ಸ್ ಜೊತೆಗೆ ಸ್ವಲ್ಪ ಫ್ರೂಟ್ಸು ಪ್ಯಾಕ್ ಮಾಡಿ ಕೊಟ್ಟಿದ್ದಾಯ್ತು. ಉತ್ಸವ ಬೆಳಗ್ಗೆ ಸ್ಮೂದಿ ಕುಡಿತಾನೆ, ಅವನಿಗೆ ಸ್ಮೂದಿ ಮಾಡಿಕೊಟ್ಟು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಮಾಡಿ ಕೊಟ್ಟು ಕಳಿಸ್ಬಿಟ್ರೆ ನಮ್ಮ ಕಿಚನ್ ಕೆಲಸ ಮುಗ್ದಂಗೆ.